ಟಾಯ್ಲೆಟ್ಗೆ ಡೋರ್ ಇಲ್ಲ, ಪಾಪ ದರ್ಶನ್ ಜೈಲಲ್ಲಿ ನರಕ ನೋಡ್ತಾ ಇದ್ದಾರೆ. ದಾಸನ ಪಾಡು ಬಿಚ್ಚಿಟ್ಟ ಜೈಲಿನಿಂದ ಬಂದ ನಿರ್ದೇಶಕ ರಿಚ್ಚಿ. ನಟಿ ರಮೋಲಾಗೆ ಲೈಂಗಿಕ ಕಿರುಕುಳ ನೀಡಿದ ದೂರಿನ ಆಧಾರದ ಮೇಲೆ ರಿಚ್ಚಿ ಚಿತ್ರದ ನಿರ್ದೇಶಕ ರಿಚ್ಚಿ ಬಂಧನಕ್ಕೊಳಗಾಗಿ ಪರಪ್ಪನ ಅಗ್ರಹಾರ ಸೇರಿದ್ರು. ಸದ್ಯ ಜಾಮೀನಿನ ಮೇಲೆ ಹೊರಬಂದಿರುವ ರಿಚ್ಚಿ ಅದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ರನ್ನ ಹತ್ತಿರದಿಂದ ನೋಡಿದ್ದು ಅವರ ಪಾಡನ್ನು ಬಿಚ್ಚಿಟ್ಟಿದ್ದಾರೆ. ಕೈದಿಗಳ ಕ್ವಾರಂಟೈನ್ ವಾರ್ಡ್ 3ರಲ್ಲಿದ್ದ ರಿಚ್ಚಿ ವಾರ್ಡ್ 1ರಲ್ಲಿದ್ದ ದರ್ಶನ್ರ ಚಟುವಟಿಕೆಗಳನ್ನ ಕಂಡಿದ್ದು TV9 ಕನ್ನಡದ ಜೊತೆ ಮಾತನಾಡುವಾಗ ಈ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಕಣ್ಣಾರೆ ಕಂಡಿದ್ದೇನೆ. ಜೈಲಿನಲ್ಲಿ ದರ್ಶನ್ ತುಂಬಾನೇ ನರಕ ಅನುಭವಿಸುತ್ತಿದ್ದಾರೆ. ಸಾಮಾನ್ಯ ಕೈದಿಗೆ ಹೇಗಿರುತ್ತೋ ಅವರಿಗೂ ಸಹ ಹಾಗೆಯೇ ಅಲ್ಲಿ. ಬೆಳಿಗ್ಗೆ 7ವರೆಗೆ ತಿಂಡಿ ಬರುತ್ತೆ ಅವರಿಗೆ. ಪೊಲೀಸ್ನವರು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ. ಎಲ್ಲವನ್ನೂ ವಿಡಿಯೋ ರೆಕಾರ್ಡಿಂಗ್ ಮಾಡುತ್ತಾರೆ. ಅವರ ಪತ್ನಿ ಅಥವಾ ವಕೀಲರು ಭೇಟಿಗೆ ಬಂದಾಗಲೂ ವಿಡಿಯೋ ಮಾಡಿಕೊಳ್ತಾರೆ. ಪುನಃ 11:30ಕ್ಕೆ ಊಟ, ಅದನ್ನು ಸಹ ವಿಡಿಯೋ ಮಾಡಿಕೊಳ್ತಾರೆ. ಅವರಿಗೆ ಬೆನ್ನು ನೋವು ಇನ್ನೂ ಹಾಗೆ ಇದೆ. ಸೆಲ್ನ ಬದಿಯಲ್ಲಿ ಚಾಮುಂಡೇಶ್ವರಿ ಮೂರ್ತಿ ಇದೆ, ಅದನ್ನ ಕೈ ಮುಗಿದು ಹೋಗ್ತಾ ಇರ್ತಾರೆ ಎಂದು ರಿಚ್ಚಿ ತಿಳಿಸಿದರು. ಇನ್ನು ಜೈಲಿನಲ್ಲಿ ತುಂಬಾ ಸೊಳ್ಳೆ ಕಾಟ, ಟಾಯ್ಲೆಟ್ ತುಂಬಾ ಚಿಕ್ಕದು, ಅದಕ್ಕೆ ಡೋರ್ ಇಲ್ಲ. ಹೊರಗಡೆ ಓಡಾಡಿಕೊಂಡಿದ್ದವರಿಗೆ ಒಂದೇ ಕೋಣೆಯಲ್ಲಿ ಕುಳಿತುಕೊಳ್ಳುವುದು ತುಂಬಾ ಡಿಪ್ರೆಸ್ ಮಾಡಿಬಿಡುತ್ತದೆ. ತುಂಬಾ ಕಷ್ಟ ಎಂದು ರಿಚ್ಚಿ ದರ್ಶನ್ ಪಡುತ್ತಿರುವ ಪಾಡನ್ನ ಬಿಚ್ಚಿಟ್ಟಿದ್ದಾರೆ. ಬ್ರಿಟನ್ನಲ್ಲಿ ಭಾರತ ಮೂಲದ ಯುವತಿ ಮೇಲೆ ಅತ್ಯಾಚಾರ, 1 ತಿಂಗಳಲ್ಲಿ 2ನೇ ಘಟನೆ. ಬ್ರಿಟನ್ನಲ್ಲಿ 20 ವರ್ಷದ ಯುವತಿ ಮೇಲೆ ಅತ್ಯಾಚಾರ ನಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಿದೆ. ಈ ಘಟನೆಯು ಬ್ರಿಟನ್ನಲ್ಲಿರುವ ಭಾರತೀಯ ಸಮುದಾಯವನ್ನ ಆಘಾತಗೊಳಿಸಿದೆ. ವಿಶೇಷವಾಗಿ ಕೇವಲ 1 ತಿಂಗಳ ಹಿಂದೆ ಸಿಖ್ ಮಹಿಳೆಯ ಮೇಲೆ ಇದೇ ರೀತಿಯ ಘಟನೆ ನಡೆದಿತ್ತು. ವೆಸ್ಟ್ ಮಿಡ್ಲ್ಯಾಂಡ್ಸ್ ಪೊಲೀಸರು ಶನಿವಾರ ಸಂಜೆ ವಾಲ್ಸನ್ನ ಪಾರ್ಕ್ ಹಾಲ್ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಿದ್ದಾರೆ. ಯುವತಿಯೊಬ್ಬರು ರಸ್ತೆಯಲ್ಲಿ ಮಲಗಿ ಸಹಾಯಕ್ಕಾಗಿ ಕರೆಯುತ್ತಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ದಾಳಿಯ ನಂತರ ಯುವತಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆಕೆಯ ಸ್ಥಿತಿ ಸ್ಥಿರವಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆದಾಗ್ಯೂ ಆಕೆಯ ಗೌಪ್ಯತೆಯನ್ನು ಕಾಪಾಡುವ ಸಲುವಾಗಿ ಆಕೆಯ ಗುರುತನ್ನ ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಶಂಕಿತ ದಾಳಿಕೋರರನ್ನ ಗುರುತಿಸಲು ಪೊಲೀಸರು ಸಾರ್ವಜನಿಕರ ಸಹಾಯವನ್ನ ಕೋರಿದ್ದಾರೆ. ಘಟನೆ ಸಮಯದಲ್ಲಿ ಆತ ಕಪ್ಪು ಬಟ್ಟೆ ಧರಿಸಿದ್ದ, ಸಣ್ಣ ಕೂದಲಿತ್ತು, ಆತನ ಬಣ್ಣ ಬಿಳಿ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ವೆಸ್ಟ್ ಮಿಡ್ಲ್ಯಾಂಡ್ಸ್ ಪೊಲೀಸರು ಸಾರ್ವಜನಿಕರಲ್ಲಿ ಈ ಪ್ರದೇಶದಲ್ಲಿ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಅಥವಾ ಯಾವುದೇ CCTV ಅಥವಾ ಡ್ಯಾಶ್ ಕ್ಯಾಮ್ ದೃಶ್ಯಾವಳಿಗಳನ್ನು ತಕ್ಷಣ ಪೊಲೀಸರಿಗೆ ವರದಿ ಮಾಡುವಂತೆ ಮನವಿ ಮಾಡಿದ್ದಾರೆ. ಯುವತಿ ಪಂಜಾಬ್ ಮೂಲದವಳು ಎಂದು ಹೇಳಲಾಗ್ತಿದೆ. ಕಳೆದ ಸೆಪ್ಟೆಂಬರ್ ಮಧ್ಯದಲ್ಲಿ ಸಿಖ್ ಯುವತಿ ಮೇಲೆ ಅತ್ಯಾಚಾರ ನಡೆದಿತ್ತು. ಜನಾಂಗೀಯ ನಿಂದನೆ ಮಾಡಿದ ಆರೋಪದ ಮೇಲೆ ಯುನೈಟೆಡ್ ಕಿಂಗ್ಡಮ್ನ ವೆಸ್ಟ್ ಮಿಡ್ಲ್ಯಾಂಡ್ಸ್ ಪೊಲೀಸರು 30 ವರ್ಷದ ವ್ಯಕ್ತಿಯನ್ನು ಬಂಧಿಸಿದ್ರು. ತನ್ನ ಮೇಲೆ ದೌರ್ಜನ್ಯದ ವೇಳೆ ದಾಳಿಕೋರರು ಜನಾಂಗೀಯ ನಿಂದನೆ ಮಾಡಿದ್ದರು ಎಂದು ಯುವತಿ ದೂರಿನಲ್ಲಿ ತಿಳಿಸಿದ್ದಾಳೆ ಎಂದು ವೆಸ್ಟ್ ಮಿಡ್ಲ್ಯಾಂಡ್ಸ್ ಪೊಲೀಸರು ತಿಳಿಸಿದ್ದಾರೆ.